ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಂದರ್ಯ ಹಳ್ಯಾಳ್. ಇವತ್ತಿನ ಬ್ಲಾಗ್ ಏನು ಅಂತ ನೋಡ್ಕೊಂಬರೋಣ ಬನ್ನಿ. ಆಫೀಸ್ ರಜೆ ಇದ್ದಿದ್ದರಿಂದ ಮಾರ್ನಿಂಗ್ ಅಕ್ಕಿ ರೊಟ್ಟಿ ಮಾಡಿಕೊಂಡು ಆಮೇಲೆ ರೂಮನ್ನು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ರೂಮ್ ಕ್ಲೀನ್ ಆದಮೇಲೆ ನನ್ನ ಬಟ್ಟೆ ಇದ್ವು, ಸೊ ಬಟ್ಟೆನ ಬೇಗ ವಾಶ್ ಮಾಡಿದೆ. ನೋಡಿ, ನನಗೆ ಇವಾಗೊಂದು ನೆನಪಾಗಿದ್ದು, ಕೆಲವೊಮ್ಮೆ ಯಾರಾದರೂ ಮಾತಿನಿಂದ ನಿಮ್ಗೇನಾದರೂ ಬೇಜಾರಾಗಿದ್ದರೆ ಸೊ ಕೇಳಿನೂ ಕ್ಯೂಟಾಗಬೇಕು, ನೋಡಿನೂ ಕುರುಡಾಗಬೇಕು ವೀಕ್ಲಿ ಒನ್ಸ್ ನಾನು ಆಯಿಲ್ ಅಪ್ಲೈ ಮಾಡೋದ್ರಿಂದ ನನಗೆ ತುಂಬಾ ಸ್ಟ್ರೆಸ್ ಆಗಿರುತ್ತೆ. ಹಾಗಾಗಿ ನಾನು ಆಯಿಲನ್ನು ಈ ಥರ ಮಸಾಜ್ ಮಾಡ್ಕೊಳ್ತೀನಿ. ನಾರ್ಮಲಾಗಿ ಅಪ್ಲೈ ಮಾಡೋದಿನ ಈ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಕರಿಬೇವು ಮತ್ತು ಕೊಬ್ಬರಿ ಎಣ್ಣೆ ಕಾಯಿಸ್ಕೊಂಡು ಹಚ್ಕೊಂಡ್ರೆ ಇನ್ನೂ ಒಳ್ಳೆಯದು. ಮಧ್ಯಾಹ್ನಕ್ಕೆ ಏನೂ ತರಕಾರಿ ಇಲ್ಲದೆ ಇರೋದ್ರಿಂದ ನಾನು ಮ್ಯಾಗಿನ ಪ್ರಿಪೇರ್ ಮಾಡಿಕೊಂಡು ತಿಂದೆ. ಸೊ ಈವ್ನಿಂಗಲ್ಲಿ ಟೀ ಮಾಡಿಕೊಂಡು ಮನೇಲಿ ಏನೇ ತರಕಾರಿ ಇಲ್ಲದೆ ಇರೋದ್ರಿಂದ ಮಾರ್ಕೆಟ್ಗೆ ಹೋಗಿ ತರಕಾರಿ ತಂದು ಎಲ್ಲ ಕ್ಲೀನ್ ಮಾಡಿ ಇಟ್ಟು ಆಮೇಲೆ ನೈಟ್ಗೆ ಏನು ಅಡುಗೆ ಮಾಡಬೇಕು ಅಂತ ಥಿಂಕ್ ಮಾಡ್ತಿರುವಾಗ ಅಕ್ಕಿ ರೊಟ್ಟಿ ಮತ್ತು ಚೌಳಿಕಾಯಿ ಪಲ್ಯ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ನಾನಿಲ್ಲಿ ಚೌಳಿಕಾಯನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಸೋಸ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಂಡು ಇಟ್ಕೊಂಡು ಆಮೇಲೆ ಇದನ್ನು ಒಗ್ಗರಣೆ ಕೊಡೋಕ್ಕೆ ರೆಡಿ ಮಾಡಿದೆ. ಒಗ್ಗರಣೆ ಕೊಡೋಕ್ಕೆ ಇಲ್ಲಿ ಎಣ್ಣೆ ಹಾಕಿಟ್ಟು ನಾನು ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು ಕೊತ್ತಂಬರಿ ಹಾಕಿಟ್ಟು ಅದರಲ್ಲಿ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಆಮೇಲೆ ಹುರಿದಿಟ್ಟಂಥ ಚೌಳಿಕಾಯಿನ ನಾನು ಮಿಕ್ಸ್ ಮಾಡಿ ಪುಡಿ ಇದ್ದರೆ ಗುರೆಳ್ ಪುಡಿ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಮತ್ತು ಮಸಾಲೆ ಪುಡಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕುದಿಯಲಿಕ್ಕೆ ಇಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಕಡೆ ಸಾಂಬಾರು ಮಾಡೋಕ್ಕೆ ನೀರು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಅಲಸಂದಿ ಕಾಳು, ಟೊಮ್ಯಾಟೊ ಮತ್ತು ಸ್ವಲ್ಪ ಎಣ್ಣೆನ ಹಾಕಿ ಕುಕ್ಕರ್ ವಿಸಿಲ್ ಆದಮೇಲೆ ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಖಾರ ಹಾಕ್ಕೊಂಡು ಮುಚ್ಚಿಟ್ಟಂಥ ಅಲಸಂದಿ ಕಾಳು ಹಾಕಿ ಅದಕ್ಕೆ ಸ್ವಲ್ಪ ಮಸಾಲೆ ಪುಡಿ, ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಅದನ್ನು ಕುದಿಯೋಕ್ಕೆ ಬಿಟ್ಟೆ. ಹಾಗೆಯೇ ನನ್ನ ಫ್ರೆಂಡ್ ಇಲ್ಲಿ ಜೋಳದ ರೊಟ್ಟಿ ಮಾಡ್ತಾ ಇದ್ದಾಳೆ. ನೋಡ್ತಾ ಇದ್ದೀರಿ ಇಲ್ಲಿ ಯಾವ ಥರ ಜೋಳದ ರೊಟ್ಟಿ ಆಗ್ತಾ ಇದೆ ಅಂತ. ಸೊ ಯಾರಿಗೆಲ್ಲ ಜೋಳದ ರೊಟ್ಟಿ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇಲ್ಲಿ ಜೋಳದ ರೊಟ್ಟಿ ಯಾವ ಥರ ಆಗ್ತಾ ಇದೆ ಅಂತ. ನನಗಂತೂ ಜೋಳದ ರೊಟ್ಟಿ ಅಂದರೆ ತುಂಬಾ ಇಷ್ಟ. ಜೋಳದ ರೊಟ್ಟಿ ಮತ್ತು ಸೊಪ್ಪಿನ ಪಲ್ಯ ಇದ್ದರೆ ಮತ್ತೇನೂ ಬೇಡ. ಸೊ ಜೋಳದ ರೊಟ್ಟಿ ರೆಡಿ ಆಯಿತು. ಸೊ ಇವತ್ತು ಪಾಯಸ ಮಾಡಿದ್ದೀವಿ. ಮೊಸರು, ಚೌಳಿಕಾಯಿ ಪಲ್ಯ, ಅಲಸಂದಿ ಕಾಳು ಸಾಂಬಾರು ಮತ್ತು ಖಾರ ಮೆಣಸಿನ್ಕಾಯಿ ಮಾಡಿ ಲೈಕ್ಸ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬಾಯ್.